ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಬಹಳ ದಿನಗಳ ನಂತರ 51ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಷ್ಟು ಸುದೀರ್ಘ ದಿನಗಳ ಅಂತರ ಏಕೆಂದರೆ ಈ ಕ್ಷೇತ್ರದಲ್ಲಿ ನಮ್ಮೂರಿನ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಸುಮಾರು 21 ಬಾರಿ ಶ್ರೀ ಪಿಪಿಡಿ ಕ್ಷೇತ್ರದ ಒಳ ಆವರಣವನ್ನು ಪ್ರದಕ್ಷಿಣೆ ಮಾಡುತ್ತಾ ಪ್ರಸ್ತುತ 50 ದಿನಗಳನ್ನು 50 ಸುತ್ತಿನ ಪಾದಯಾತ್ರೆಗಳನ್ನು ಪೂರೈಸಿದ ಸವಿನೆನಪಿಗಾಗಿ ಅಮ್ಮನವರ ಆದೇಶ ಮತ್ತು ಆಜ್ಞೆಯಂತೆ ಶ್ರೀ ಪಿಪಿಡಿ ಕ್ಷೇತ್ರ ಧರ್ಮ ಜ್ಯೋತಿ ಸ್ತಂಭವನ್ನು ನೆಟ್ಟು ಧರ್ಮ ಜ್ಯೋತಿಯನ್ನು ಬೆಳಗಬೇಕೆಂಬ ಸಂಕಲ್ಪದಿಂದಾಗಿ ಪ್ರಸ್ತುತ ನಾವೇ ಸ್ವತಃ ಖುದ್ದಾಗಿ ಅಮ್ಮನವರ ಆಶೀರ್ವಾದಗಳಿಂದ ಮುನ್ಸೂಚನೆಯಂತೆ ಧರ್ಮಜ್ಯೋತಿ ಸ್ತಂಭವನ್ನು ನೆಡಲು ಅಲ್ಲಿ ಒಂದು ಗುಂಡಿಯನ್ನು ಹೊಡೆದು ತದನಂತರ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಸಮಕ್ಷಮ ನಮ್ಮ ಶ್ರೀ ಪಿಪಿಡಿ ಕ್ಷೇತ್ರದ ಅರ್ಚಕರ ಸಾಮೀಪ್ಯದೊಂದಿಗೆ ಸಕಲ ಪೂಜಾ ಕಾರ್ಯಕ್ರಮಗಳೊಂದಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿಸಿ ತದನಂತರ ಧರ್ಮಜ್ಯೋತಿ ಸ್ತಂಭವನ್ನು ನೆಡಲಾಗಿರುತ್ತದೆ. ಪ್ರಸ್ತುತ ಆದ್ದರಿಂದ ಈವರೆಗೂ ಸ್ವಲ್ಪ ಅಂತರವನ್ನು ಆಗಿರುತ್ತದೆ. ಪ್ರಸ್ತುತ ಈ ಪಾದಯಾತ್ರೆಯ ಸದುದ್ದೇಶವೇನೆಂದರೆ ಅನಾದಿ ಕಾಲದಿಂದಲೂ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯ ಸೇವೆಯೂ ಸಹ ಅವಿಸ್ಮರಣೀಯವಾಗಿರಬೇಕು. ಹಾಗೂ ಕಾಲ ಹೋಗುತ್ತದೆ, ಮಾತು ನಿಂತು ಹೋಗುತ್ತದೆ. ಇಂದು ಶ್ರೀಮಂತರಾಗಿದ್ದವರು ನಾಳೆ ಬಡವರಾಗುತ್ತಾರೆ, ಇಂದು ಬಡವರಾಗಿದ್ದವರು ನಾಳೆ ಶ್ರೀಮಂತರಾಗಬಹುದು. ಆದ್ದರಿಂದ ಯಾರೇ ಆದರೂ ಸಹ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರ ಹೆಸರು ನಾಮಬಲವು ಐತಿಹಾಸಿಕವಾಗಿ ಉಳಿಯಬೇಕೆಂದು ಹಾಗೂ ಭವಿಷ್ಯದ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವವರಿಗೆ ಒಂದು ಮಾರ್ಗದರ್ಶನವಾಗಬೇಕೆಂದು ಪ್ರತಿಯೊಂದು ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲೂ ಸಹ ಒಂದೊಂದು ಸೇವಾ ಕಾರ್ಯವನ್ನು ನೆನೆಯುತ್ತಾ ಸ್ಮರಿಸುತ್ತಾ ವಿವರಿಸುತ್ತಾ ಬಂದಿರುತ್ತೇವೆ. ಏಕೆಂದರೆ ಈ ಕ್ಷೇತ್ರದ ಮೂಲ ದೇವಸ್ಥಾನವನ್ನು ನೋಡಿದವರಿಗೂ ಹಾಗೂ ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಹಂತಕ್ಕೆ ಬಂದು ತಲುಪಿರುವ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ಹಂತವನ್ನು ನೋಡಿ ತಿಳಿದುಕೊಂಡವರಿಗೆ ಅರ್ಥವಾಗುತ್ತದೆ. ಏಕೆಂದರೆ ಪ್ರತಿಯೊಂದು ಕೆಲಸ ಕಾರ್ಯವೂ ಸಹ ಅಮ್ಮನವರ ಆದೇಶ ಮಾರ್ಗದರ್ಶನವಿಲ್ಲದೆ ನಡೆಯುವುದಿಲ್ಲ. ಹಾಗೂ ಈ ಕ್ಷೇತ್ರದ ಪ್ರತಿಯೊಂದು ಕಣಕಣವೂ ಸಹ ಶ್ರದ್ಧೆ ಮತ್ತು ಭಕ್ತಿಯಿಂದ ಬಂದವರಿಗೆ, ಸೇವಾ ಮನೋಭಾವದಿಂದ ಬಂದವರಿಗೆ ಪರಿಮಳ ಪುಷ್ಪವಾಗಿ ಪರಿಣಮಿಸುತ್ತದೆ, ಕಾಣುತ್ತದೆ. ಆದರೆ ಈ ಕ್ಷೇತ್ರಕ್ಕೆ ಧಕ್ಕೆ ತರುವಂತಹ ಹಾಗೂ ಈ ಕ್ಷೇತ್ರಕ್ಕೆ ಕೇಡುಂಟು ಮಾಡುವಂತಹ ಹಾಗೂ ಈ ಕ್ಷೇತ್ರದ ಭವಿಷ್ಯದ ಭದ್ರ ಬುನಾದಿಗೆ ಧಕ್ಕೆ ತರುವಂತಹ ಕೆಟ್ಟ ಆಲೋಚನೆಗಳನ್ನು ಹೊತ್ತು ಈ ಕ್ಷೇತ್ರಕ್ಕೆ ಬಂದವರಿಗೆ ಅಮ್ಮನವರು ಅಗ್ನಿಯಾಗಿ ಪರಿಣಮಿಸುತ್ತಾರೆ. ಅದಕ್ಕೆ ಸಾಕಷ್ಟು ಇತಿಹಾಸವೂ ಸಹ ಈ ಕ್ಷೇತ್ರದಲ್ಲಿ ನಾವು ನೋಡಿದ್ದೇವೆ. ಹಾಗೂ ಗ್ರಾಮಸ್ಥರು ಮತ್ತು ಭಕ್ತಾದಿಗಳೆಲ್ಲರೂ ಸಹ ಈ ಕ್ಷೇತ್ರದ
ಮಹಿಮೆಯನ್ನು ಹಿರಿಮೆಯನ್ನು ಕಂಡಿದ್ದಾರೆ. ಆದ್ದರಿಂದ ಈ ಕ್ಷೇತ್ರದ ಸಮಸ್ತ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದ ಧರ್ಮಕ್ಕೆ ಪಾವಿತ್ರಕ್ಕೆ ಧಕ್ಕೆ ತರುವಂತಹ ಹಾಗೂ ಕೆಟ್ಟ ಆಲೋಚನೆಗಳನ್ನು ಮಾಡಬಾರದೆಂದು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಭಕ್ತಾದಿಗಳ ಬಳಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಅಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಸುಮಾರು 12 ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ನಮ್ಮ ಪೂಜ್ಯ ತಂದೆ ತಾಯಿಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನ ಕುಟುಂಬದವರು ನಮ್ಮನ್ನು ಬಾಲ್ಯದಿಂದಲೂ ಬಹಳ ಪ್ರೀತಿ ವಿಶ್ವಾಸದಲ್ಲಿ ಭವಿಷ್ಯದ ಧರ್ಮದ ಉಳಿವಿನ ಹಿತವಚನಗಳನ್ನು ನಮಗೆ ತಿಳಿಸುತ್ತಾ ನಮ್ಮನ್ನು ಬೆಳೆಸುತ್ತಾರೆ. ಅವರು ಅಂತಹ ಕಷ್ಟದ ಸಂದರ್ಭದಲ್ಲಿಯೂ ಸಹ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಾ ನಮಗೆ ಭವಿಷ್ಯದ ಹಿಂದಿನ ಮಾರ್ಗಸೂಚಿ ಆಗಿರುತ್ತಾರೆ. ಅಂದು ಅವರು ಸಂಕ್ರಾಂತಿ ಹಬ್ಬದ ಸುದಿನದಂದು ಶ್ರೀ ಕೋಟೆ ದೇವಸ್ಥಾನಗಳಿಗೆ ಹಾಗೂ ನಮ್ಮೂರಿನ ಗ್ರಾಮ ದೇವತೆಯಾದಂತಹ ಶ್ರೀ ಮಾರಮ್ಮ ತಾಯಿಗೆ ಪೂಜೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪ್ರತಿ ಸಂಕ್ರಾಂತಿ ಹಬ್ಬದ ದಿನದಿಂದಲೂ ಆ ಪೂಜಾ ಮಹೋತ್ಸವದ ಸಮಯಕ್ಕೆ ಸರಿಯಾಗಿ ಕಬ್ಬನ್ನು ತಂದು ಅಮ್ಮನವರ ಎಡ ಮತ್ತು ಬಲಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡುತ್ತಿದ್ದವನ್ನು ನಾವು ಕಣ್ತುಂಬಿಕೊಂಡು ಬೆಳೆದ ನಾವುಗಳು ಪ್ರಸ್ತುತ ಶ್ರೀ ಪಿಪಿಡಿ ಕ್ಷೇತ್ರದಲ್ಲೂ ಸಹ ಕಬ್ಬು ಬೆಳೆಯಬೇಕು. ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳ ಜೊತೆಯಾಗಿ ಈ ಕ್ಷೇತ್ರದಲ್ಲಿ ಕಬ್ಬನ್ನು ಬೆಳೆಸಬೇಕು. ಕ್ಷೇತ್ರದ ಪೂಜೆಗೆ ಅನುಕೂಲವಾಗಬೇಕೆಂದು ನಿರ್ಧರಿಸಿ ಅಂದು ನಾನು ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಅಂದು ಸುಮಾರು 10,000ಗಳನ್ನು ವಿನಿಯೋಗಿಸಿ ಶಾಂತಿಪುರ ಗ್ರಾಮದಿಂದ ಅಲ್ಲಿದ್ದಂತಹ ಪಳನಿ ಗ್ರಿಲ್ ವರ್ಕರ್ ಅವರನ್ನು ಈ ದಿನ ಸ್ಮರಿಸಬೇಕು. ಆಕಸ್ಮಿಕವಾಗಿ ಪರಿಚಯವಾದ ಅವರಿಂದ ಸುಮಾರು 8,500 ರುಗಳನ್ನು ಕೊಟ್ಟು ಈ 2 ಕಬ್ಬಿಣದ 3x3 ಸುತ್ತಳತೆಯ ಕಬ್ಬಿಣದ ಗ್ರಿಲ್ಲನ್ನು ಮಾಡಿಕೊಂಡು ತೆಗೆದುಕೊಂಡು ಬಂದು ಈ ಸ್ಥಳದಲ್ಲಿ ಅಂದು ಕಬ್ಬನ್ನು ನೆಡಲಾಗಿರುತ್ತದೆ. ಕಾಲಕ್ರಮೇಣ ಇಲ್ಲಿ ಕಬ್ಬು ನಶಿಸಿ ಹೋದ ಕಾರಣ ಈ ಸ್ಥಳದಲ್ಲಿ ನನ್ನ ಸಹೋದರ ಈ ಕ್ಷೇತ್ರದ ಬೆನ್ನೆಲುಬು ಹಾಗೂ ನನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಸಹ ಅಣ್ಣ ನಾನಿದ್ದೇನೆ, ಯಾರಿಗೆ ಬೇಕಾದರೂ ಸಹ ಮಾತನಾಡುತ್ತೇನೆ, ನೀನು ನಿನ್ನ ಧರ್ಮದ ಕೆಲಸ ಕಾರ್ಯಗಳನ್ನು ಮುಂದುವರಿಸು ಎಂದು ಈ ಕ್ಷೇತ್ರದ ಅಮ್ಮನವರ ಸೇವಾ ಬೆನ್ನೆಲುಬು ಆಗಿರುವಂತಹ ನನ್ನ ಸಹೋದರಾದಂತಹ ಶ್ರೀಯುತ ಜಿ ಸುಂದರೇಶ್ ಅವರು ಆ ಕುಟುಂಬಸ್ಥರ ಅಮೃತ ಹಸ್ತದಿಂದ ಈ ಸ್ಥಳದಲ್ಲಿ ಒಂದು ಶ್ರೀಗಂಧದ ಸಸಿಯನ್ನು ನಡೆಸಲಾಗಿರುತ್ತದೆ. ತದನಂತರ ಅಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಒಂದು ವನರಾಶಿಯ ಮೆರುಗಿಗೆ ಕಬ್ಬು ಸಹ ಈ ಕ್ಷೇತ್ರದಲ್ಲಿ ಸಮೃದ್ಧವಾಗಿ ಬೆಳೆದು ನಿಂತಲ್ಲಿ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಆಕರ್ಷಿಸಬೇಕೆಂದು ಶ್ರೀ ಪಿರಿಯಾಪಟ್ಟಣದ ಮೂಲ ನೂತನ ದೇವಸ್ಥಾನದ ಎಡ ಮತ್ತು ಬಲ ಭಾಗದಲ್ಲಿ ಇಲ್ಲೊಂದು ಸಹ ಕಬ್ಬಿಣದ ಗ್ರಿಲ್ಲನ್ನು ಹಾಕಿ ಪ್ರಸ್ತುತ ಇಲ್ಲಿ ಕಬ್ಬು ಬೆಳೆದು ನಿಂತಿರುತ್ತದೆ. ಸಾಕಷ್ಟು ಸಮಯದಲ್ಲಿ ಈ ಸ್ಥಳದಿಂದಲೇ ಕಬ್ಬನ್ನು ತೆಗೆದುಕೊಂಡು ಪೂಜೆಗೆ ಬಳಸಲಾಗಿರುತ್ತದೆ. ಪ್ರಸ್ತುತ ಅಂದು ಈ ಕ್ಷೇತ್ರದಲ್ಲಿ ಕಾಂಪೌಂಡ್ ಇರದೇ ಇದ್ದಂತಹ ಸಮಯದಲ್ಲಿ ಕ್ಷೇತ್ರದಲ್ಲಿ ಕಬ್ಬು ಬೆಳೆದು ಭಕ್ತಾದಿಗಳನ್ನು ಕ್ಷೇತ್ರಕ್ಕೆ ಆಕರ್ಷಿಸಬೇಕು ಹಾಗೂ ಇಲ್ಲಿ ಬೆಳೆದಂತಹ ಕಬ್ಬು ಸಮಯ ಸಂದರ್ಭಗಳಿಗೆ ಅನುಸಾರವಾಗಿ ಕ್ಷೇತ್ರದ ಅಮ್ಮನವರ ಪೂಜೆಗೆ
ವಿನಿಯೋಗವಾಗಬೇಕೆಂದು ನಿರ್ಧರಿಸಿ ಸುಮಾರು 10,000ಗಳನ್ನು ಖರ್ಚು ಮಾಡಿ 2 ಗ್ರಿಲ್ಲನ್ನು ತೆಗೆದುಕೊಂಡು ಬಂದು ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಎಡ ಮತ್ತು ಬಲಭಾಗದಲ್ಲಿ ಕಾಂಕ್ರೀಟನ್ನು ಹಾಕಿ ಸುತ್ತಲೂ ಸಹ ಹಾಲೋ ಬ್ಲಾಕ್ ಇಟ್ಟಿಗೆಗಳನ್ನು ಇಟ್ಟು ಕಬ್ಬನ್ನು ಬೆಳೆದು ಅಮ್ಮನವರ ಪೂಜೆಗೆ ವಿನಿಯೋಗಿಸಿರುತ್ತೇವೆ. ಪ್ರಸ್ತುತ ಅಂದು ಅಮ್ಮನವರ ಮಾರ್ಗದರ್ಶನ ಅನುಸಾರ ಈ ಕೆಲಸವನ್ನು ನಿರ್ವಹಿಸಿರುತ್ತೇವೆ. ಪ್ರಸ್ತುತ 51ನೇ ಸುತ್ತಿನ ಪಾದಯಾತ್ರೆಯ ಸವಿನೆನಪಿಗಾಗಿ ವಾಡಿಕೆಯಂತೆ 21 ಬಾರಿ ಘಂಟಾನಾದ ಅಮ್ಮ ತಾಯಿ ನಮ್ಮೂರಿನ ಭಕ್ತ ಸಮುದಾಯದವರ ಎಲ್ಲರ ಮನಸ್ಸನ್ನು ತಿಳಿಗೊಳಿಸಿ ಭವಿಷ್ಯದ ಅಮ್ಮನವರ ಧರ್ಮ ಜ್ಯೋತಿಯ ಕಾರ್ಯಕ್ರಮದಲ್ಲಿ ಸರ್ವರೂ ಸಹ ಸ್ವಇಚ್ಛೆಯಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ 51ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ 21 ಬಾರಿ ಅಮ್ಮನವರ ಒಳ ಆವರಣವನ್ನು ಪ್ರದಕ್ಷಿಣೆ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡುತ್ತಾ ಭಕ್ತಾದಿಗಳೆಲ್ಲರಿಗೂ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.